Hello everyone. Look at the question number 27. Prove that the tangent at any point of a circle is perpendicular to the radius to the point of contact. Okay. So here proof. Here in the given data, we are given a circle with center O and a tangent xy to the circle at a point P. Okay, we have to prove OP is perpendicular to XY. So construction, take a point Q on XY other than P. So ಇಲ್ಲಿ P ಅನ್ನ ಹೊರತುಪಡಿಸಿ ನಾವೇನ್ ಮಾಡಬೇಕು XY ನ ಮೇಲೆ ಒಂದು ಬಿಂದುವನ್ನ ಗುರುತಿಸಿ ಅದನ್ನ ಜಾಯಿನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಇದು R ಮೂಲಕ ಹಾದು ಹೋಗ್ತಾ ಇದೆ. ಸೊ ಈ ರೀತಿಯಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೇವೆ. ಸೊ ಈಗ ಪ್ರೂಫ್ ಇನ್ ದಿ ಫಿಗರ್ OR. ಸೊ OR ಡಿಸ್ಟೆನ್ಸ್ ಏನಾಗಿದೆ OQ ಡಿಸ್ಟೆನ್ಸ್ ಗಿಂತ ಶಾರ್ಟ್ ಇದೆ. ಓಕೆ, ಸೊ ಹಾಗಾಗಿ OR ಇಸ್ ಲೆಸ್ ದ್ಯಾನ್ OQ ಅಂತ ಹೇಳಿದ್ದೇವೆ. ಬಟ್ ಇಲ್ಲಿ OR ಮತ್ತು OP ಏನ್ ಹೇಳಿ ರೇಡಿಯಸ್ ಅಲ್ವಾ? ಸೊ ಒಂದೇ ಸರ್ಕಲ್ನ ರೇಡಿಯಸ್ಗಳು. ಹಾಗಾದ್ರೆ OR ಮತ್ತು OP ಏನಾಗಿರುತ್ತೆ ಈಕ್ವಲ್ ಇರುತ್ತೆ. ಸೊ ಹಾಗಾದ್ರೆ OR ಲೆಸ್ ದೆನ್ OQ ಇದ್ರೆ OP ಕೂಡ ಏನಾಗಿರುತ್ತೆ ಲೆಸ್ ದೆನ್ OQ ಆಗಿರುತ್ತೆ. ಓಕೆ, ಸೊ OP ಕೂಡ ಲೆಸ್ ದೆನ್ OQ ಆಗಿರುತ್ತೆ. ಫಾರ್ ಎವ್ರಿ ಪಾಯಿಂಟ್ ಆನ್ ದಿ ಲೈನ್ XY except the point P, OP is the shortest of all the distance of the point O to the points of XY. ಸೊ ಇಲ್ಲಿ P ಅನ್ನ ಹೊರತುಪಡಿಸಿ ಸೊ ಯಾವುದೇ ಒಂದು ಪಾಯಿಂಟ್ಸ್ ಅನ್ನ ನೀವು XY ಮೇಲೆ ಗುರುತಿಸಿ ಅದನ್ನ ಜಾಯಿನ್ ಮಾಡಿದ್ರು ಕೂಡ ಸೊ ಇಲ್ಲಿ ಈ ಒಂದು ರೇಡಿಯಸ್ ಇಂದ ಟ್ಯಾಂಜೆಂಟಿಗೆ OP ನೇ ಏನಾಗುತ್ತೆ ಹೇಳಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಓಕೆ, ಸೊ ಸಪೋಸ್ ಏನಾದ್ರು ನೀವು ಇಲ್ಲಿ OP ಅನ್ನ ಬಿಟ್ಟು ಸೊ ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಸೊ ಇದನ್ನ S ಅಂತ ತಗೊಂಡ್ರೆ OS ಅನ್ನ ಜಾಯಿನ್ ಮಾಡ್ತೀನಿ. ಓಕೆ, ಸೊ OS ಇಲ್ಲಿ T ಆದ್ರೆ OT ಲೆಸ್ ದೆನ್ ಏನಾಗಿರುತ್ತೆ OS ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಈ ಒಂದು ಟ್ಯಾಂಜೆಂಟಿಗೆ P ಏನಾಯ್ತು ಹೇಳಿ ಈ ಒಂದು ರೇಡಿಯಸ್ ಇಂದ ಟ್ಯಾಂಜೆಂಟಿಗೆ ಇರುವ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಯ್ತು. ಓಕೆ, ಸೊ ಇಲ್ಲಿ P ಅನ್ನ ಬಿಟ್ಟು ಯಾವ ಬಿಂದುವನ್ನ ಗುರುತಿಸಿ ಜಾಯಿನ್ ಮಾಡಿದ್ರು ಕೂಡ ಸೊ ಇದು ಲಾಂಗೆಸ್ಟ್. ಈ ಒಂದು ರೇಡಿಯಸ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ್ದಾಗಿರುತ್ತೆ P ನೇ ಆಗಿರುತ್ತೆ. ಸೊ ಹಾಗಾಗಿ ಸೊ ಯಾವ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೋ ಅದು ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ OP is perpendicular to XY. Okay, so therefore OP is perpendicular to XY. Hence the proof.